ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ HSTRಗೆ ಸಂಬಂಧಪಟ್ಟಂತೆ ಪೇಪರ್ 1 ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂತೆ ಎಲ್ಲ ಸಿಲೆಬಸ್ಸನ್ನು ನೀಟಾಗಿ ಲಾಸ್ಟ್ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ. ಯಾರು ಅವುಗಳನ್ನು ವಾಚ್ ಮಾಡಿಲ್ಲ ದಯವಿಟ್ಟು ವಾಚ್ ಮಾಡಿ. ಅದೇ ರೀತಿ ಪೇಪರ್ 2 ಕನ್ನಡ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತನೂ ಕೂಡ ವಿಡಿಯೋ ಅಪ್ಲೋಡ್ ಆಗಿದೆ. ಅದನ್ನು ಕೂಡ ಸಿಲೆಬಸ್ ಕಂಪ್ಲೀಟ್ ಆಗಿದೆ, ಅದನ್ನು ವಾಚ್ ಮಾಡಿ. ಹೀಗೆ ಇದರ ಜೊತೆಯಲ್ಲಿ ಪೇಪರ್ 2 ಅಂದರೆ ಸೋಷಿಯಲ್ ಸೈನ್ಸ್ ಟೀಚರ್ಗೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗುತ್ತೆ. ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಲೆಬಸ್ ಇದೆ ಅಂತೇಳಿ ನಾವು ನೋಡ್ತಾ ಹೋಗೋಣ. ಪೇಪರ್ 2 HSTRಗೆ ಸಂಬಂಧಪಟ್ಟಂತೆ ನೋಡಿ, ಬೋತ್ ಮೀಡಿಯಮಲ್ಲೂ ಇದೆ, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲೂ ಇದೆ. ಅದನ್ನು ನಾನು ಕನ್ನಡ ಮೀಡಿಯಮಲ್ಲಿ ಹೇಳ್ತಾ ಇದ್ದೀನಿ. HSTRಗೆ ಸಂಬಂಧಪಟ್ಟಂತೆ ಪೇಪರ್ 2 ಸೋಷಿಯಲ್ ಸೈನ್ಸ್ ಎಷ್ಟು ಮಾರ್ಕ್ಸಿಗೆ? 100 ಮಾರ್ಕ್ಸಿಗೆ ಇರ್ತಕ್ಕಂಥದ್ದು. ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ಕವರ್ ಮಾಡಬೇಕಾಗುತ್ತೆ ಅಂದರೆ, ಇತಿಹಾಸದ ಅರ್ಥ, ವ್ಯಾಖ್ಯೆ ಮತ್ತು ಅಧ್ಯಯನದ ಮಹತ್ವ, ಆಧಾರಗಳು ಮತ್ತು ಭರತ ವರ್ಷ. ಅದರ ಒಂದು ಭರತ ವರ್ಷ ಅಂತ ಬಂದರೆ ಒಳಗಡೆ ಭೌಗೋಳಿಕ ಲಕ್ಷಣಗಳು, ಇತಿಹಾಸದ ಮೇಲೆ ಭೂಗೋಳದ ಒಂದು ಪ್ರಭಾವ, ಇತಿಹಾಸದ ವಿಶಿಷ್ಟ ಲಕ್ಷಣಗಳು. ಹಾಗೆ ಪ್ರಾಗೈತಿಹಾಸಿಕ ಕಾಲ, ಅದರ ಒಂದು ಚರಿತ್ರೆ, ಇತಿಹಾಸ ಪೂರ್ವಕಾಲ, ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ ಮತ್ತು ತಾಮ್ರಯುಗ, ಕಂಚಿನಯುಗ, ಕಬ್ಬಿಣಯುಗ. ಹಾಗೆ ಪ್ರಾಚೀನ ಕಾಲದ ಭಾರತದ ನಾಗರಿಕತೆಗಳು, ಯಾವ್ಯಾವ ನಾಗರಿಕತೆಗಳಿದೆ, ಪ್ರಾಚೀನ ನಾಗರಿಕತೆಗಳು, ಅವನ್ನ ಗಮನಿಸಬೇಕಾಗುತ್ತೆ. ಅದೇ ರೀತಿಯಾಗಿ ವೇದ ಕಾಲದ ನಾಗರಿಕತೆ, ಜಗತ್ತಿನ ಪ್ರಾಚೀನ ನಾಗರಿಕತೆಗಳು, ಸನಾತನ ಧರ್ಮದ ಒಂದು ಆಕಾರಗಳು, ಭಾರತದಲ್ಲಿ ಹೊಸ ಧರ್ಮಗಳ ಉದಯ, ಹಾಗೆ ಜೈನ ಧರ್ಮ ಮತ್ತು ಮಹಾವೀರ, ಬೌದ್ಧ ಧರ್ಮ, ಗೌತಮ ಬುದ್ಧ ಮುಖ್ಯವಾಗಿ ಗಮನಿಸಬೇಕು. ಹಾಗೆ ನೆಕ್ಸ್ಟ್ 10th ಲೆಸನಲ್ಲಿ ಮತ್ತೆ ಕೊಟ್ಟಿದ್ದಾರೆ ಬೌದ್ಧ ಧರ್ಮ ಮತ್ತು ಗೌತಮ ಬುದ್ಧನ ಒಂದು ಜೀವನ ಬೋಧನೆಗಳು. ಹಾಗೆ ನೆಕ್ಸ್ಟ್ 11th ಲೆಸನಲ್ಲಿ ಮೌರ್ಯರ ಕಾಲ, ಕುಶಾನರು, ನೆಕ್ಸ್ಟು ವರ್ಧನರು, ದಕ್ಷಿಣ ಭಾರತದ ರಾಜವಂಶಗಳು, ಕದಂಬರು, ಗಂಗರು, ಬಾದಾಮಿ ಚಾಲುಕ್ಯರು, ಕಂಚಿಯ ಪಲ್ಲವರು, ರಾಷ್ಟ್ರಕೂಟರು, ಕಲ್ಯಾಣದ ಚಾಲುಕ್ಯರು, ಚೋಳರು, ಹಾಗೆ ದ್ವಾರ ಸಮುದ್ರದ ಹೊಯ್ಸಳರು ಮತ್ತು ಪಾಶ್ಚಾತ್ಯ ಧರ್ಮಗಳು, ಪಾರ್ಸಿ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ. ಹಾಗೆ 6ರಿಂದ 14ನೇ ಶತಮಾನದ ಭಾರತದಲ್ಲಿದ್ದಂಥ ಒಂದು ರಜಪೂತ ಮನೆತನಗಳ ಬಗ್ಗೆ, ಅವರ ಒಂದು ಕೊಡುಗೆಗಳನ್ನು ಕುರಿತಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಹಾಗೆ ಕಾಶ್ಮೀರದ ಕಾರ್ಕೋಟಕ ವಂಶಸ್ಥರ ಕುರಿತಾಗಿ ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು ಆಫ್ಘನ್ ದಾಳಿಕೋರರನ್ನ ಕುರಿತಾಗಿ ಗಮನಿಸಬೇಕು. ನೆಕ್ಸ್ಟ್ ದೆಹಲಿ ಸುಲ್ತಾನರು, ಭಾರತದ ಮತ ಪ್ರವರ್ತಕರು, ವಿಜಯನಗರ ಸಾಮ್ರಾಜ್ಯ, ಹಾಗೆ ಬಹುಮನಿ ಸುಲ್ತಾನರನ್ನ ಕುರಿತಾಗಿ ಮತ್ತು ಬಹುಮನಿ ಸುಲ್ತಾನರು, ಬಿಜಾಪುರದ ಆದಿಲ್ ಶಾಹಿಗಳು, ಅಹೋಂ ರಾಜಮನೆತನ, ಮೊಘಲರು, ಮರಾಠರು, ಭಕ್ತಿ ಚಳುವಳಿಯನ್ನು ಕುರಿತಾಗಿ ಗಮನಿಸಬೇಕು. ಸೂಫಿ ಸಂತರ ಬಗ್ಗೆ ಗಮನಿಸಬೇಕಾಗುತ್ತೆ. ಹಾಗೆ ಯುರೋಪ್ನಲ್ಲಿ ಮಧ್ಯಯುಗ ಯಾವ ರೀತಿ ಇತ್ತು ಅಂತ ನೋಡಬೇಕಾಗುತ್ತೆ. ಅನಂತರದಲ್ಲಿ ಆಧುನಿಕ ಯುರೋಪ್ನ ಒಂದು ಸ್ಥಿತಿಗತಿಗಳು, ಆಧುನಿಕ ಯುರೋಪ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತದೆ. ನೆಕ್ಸ್ಟ್ ಕ್ರಾಂತಿ ಮತ್ತು ರಾಷ್ಟ್ರ ಪ್ರಭುತ್ವಗಳ ಉದಯ, ಏಕೀಕರಣ ಚಳವಳಿಗಳು, ಭಾರತಕ್ಕೆ ಯುರೋಪಿಯನ್ನರ ಆಗಮನ, ನೆಕ್ಸ್ಟ್ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ. ಇದಿಷ್ಟು ಅಂಶಗಳು ಮುಖ್ಯವಾಗಿ ನೋಡಬೇಕು. ಅದೇ ರೀತಿಯಾಗಿ ಮುಂದುವರೆದಂತೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳೇನಾಯಿತು ಅನ್ನೋದನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿ, ಸಂವಿಧಾನಾತ್ಮಕ ಬೆಳವಣಿಗೆಗಳಲ್ಲಿ ಮುಖ್ಯವಾಗಿ ಎಲ್ಲ ಅಂಶಗಳನ್ನು ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಮೈಸೂರಿನ ಒಡೆಯರು, ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪ್ರತಿರೋಧಗಳು, ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳುವಳಿಗಳು, ಹಾಗೆ 51ನೇ ಲೆಸನಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಭಾರತದ ಸ್ವಾತಂತ್ರ್ಯ ಹೋರಾಟ ಮತ್ತು ರಾಷ್ಟ್ರೀಯತೆಯ ಉದಯ, ಹಾಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಒಂದು ಸ್ಥಾಪನೆ. ಅದರಲ್ಲಿ ಮುಂದುವರೆದಂತೆ ಇವನ್ನೆಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ನೆಕ್ಸ್ಟ್ ಸ್ವತಂತ್ರೋತ್ತರ ಭಾರತ, ಕರ್ನಾಟಕದ ಏಕೀಕರಣ, ಗಡಿ ವಿವಾದಗಳು, ಸಮಾಜಮುಖಿ ಚಿಂತನೆಗಳು, ಇವುಗಳನ್ನೆಲ್ಲ ನೋಡಬೇಕಾಗುತ್ತೆ. ನೆಕ್ಸ್ಟ್ 2 ಮಹಾಯುದ್ಧಗಳ ಬಗ್ಗೆ, ಅದರ ಒಂದು ಪರಿಣಾಮಗಳು, ಕಾರಣ ಮತ್ತು ಪರಿಣಾಮಗಳನ್ನು ಗಮನಿಸಬೇಕು. ಅನಂತರದಲ್ಲಿ ರಾಷ್ಟ್ರ ಸಂಘದ ಸ್ಥಾಪನೆಯನ್ನು ಕುರಿತಾಗಿ ತಿಳ್ಕೋಬೇಕು. ನೆಕ್ಸ್ಟು ಜರ್ಮನಿ ಮತ್ತು ಇಟಲಿಯಲ್ಲಿ ಸರ್ವಾಧಿಕಾರಿಗಳ ಏಳ್ಗೆ,
ನೆಕ್ಸ್ಟ್ 57th ಲೆಸನ್, ಎರಡನೇ ಮಹಾಯುದ್ಧ ಮತ್ತು ಅದರ ಕಾರಣ ಪರಿಣಾಮಗಳು. ಈಗಾಗಲೇ ಹೇಳಿದಲ್ಲ, ಮಹಾಯುದ್ಧಗಳು, ಅದರಲ್ಲಿ ಪ್ರಥಮ ಮಹಾಯುದ್ಧ ಮತ್ತು ದ್ವಿತೀಯ ಮಹಾಯುದ್ಧ, ಕಾರಣ ಪರಿಣಾಮಗಳು. ಮತ್ತು ಎರಡನೇ ಮಹಾಯುದ್ಧಗಳಲ್ಲಿ ಭಾರತದ ಒಂದು ಪ್ರಭಾವ ಏನಿತ್ತು, ಅದರ ಒಂದು ಪಾತ್ರ ಏನಿತ್ತು ಅನ್ನೋದನ್ನ ಗಮನಿಸಬೇಕು. ಇದಿಷ್ಟು ಹಿಸ್ಟ್ರಿಗೆ ಸಂಬಂಧಪಟ್ಟಿದ್ದಂಥ ಒಂದು ಸಿಲೆಬಸ್ ಆಯಿತು. ನೆಕ್ಸ್ಟು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ರಾಜ್ಯಶಾಸ್ತ್ರದ ಅರ್ಥ, ಪೌರ ಮತ್ತು ಪೌರತ್ವ, ಪ್ರಜಾಪ್ರಭುತ್ವ, ಸ್ಥಳೀಯ ಸ್ವಯಂ ಸರ್ಕಾರಗಳು, ಭಾರತದ ಸಂವಿಧಾನ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಭಾರತದ ನ್ಯಾಯಾಂಗ ಮತ್ತು ಚುನಾವಣಾ ವ್ಯವಸ್ಥೆ, ಹಾಗೆ ದೇಶದ ರಕ್ಷಣೆ, ರಾಷ್ಟ್ರೀಯ ಭಾವೈಕ್ಯತೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅಧ್ಯಯನ, ಸಾರ್ವಜನಿಕ ಆಡಳಿತದ ಒಂದು ಪರಿಚಯ, ಭಾರತಕ್ಕಿರ್ತಕ್ಕಂಥ ಸವಾಲುಗಳು ಮತ್ತು ಅವುಗಳ ಪರಿಹಾರೋಪಾಯಗಳು, ಭಾರತದ ವಿದೇಶಾಂಗ ನೀತಿ ಮತ್ತು ಜಾಗತಿಕ ಸವಾಲುಗಳು, ಹಾಗೆ ಜಾಗತಿಕ ಸಂಸ್ಥೆಗಳು. ಇದಿಷ್ಟು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಸಿಲೆಬಸ್ ಆಯಿತು. ನೆಕ್ಸ್ಟ್ ನೋಡಿ, ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ನಲ್ಲಿ ಏನೆಲ್ಲ ಅಂಶಗಳಿದೆ ನೋಡಿ ಸ್ನೇಹಿತರೆ. ಇವೆಲ್ಲ ಅಂಶಗಳು ಮುಖ್ಯವಾಗಿ 6 to 10th ಬುಕ್ಕಲ್ಲಿ ಎಲ್ಲನೂ ಕವರ್ ಆಗಿದೆ. ನಿಮಗಿನ್ನೂ ಹೆಚ್ಚಿಗೆ ನೀವು ಸ್ಟಡಿ ಮಾಡ್ತೀರಾ ಅಂದರೆ PU ಬುಕ್ಸ್ಗಳನ್ನು ಕೂಡ ಸ್ಟಡಿ ಮಾಡ್ಬೋದು. ನಿಮಗೆ ಇಷ್ಟಲ್ಲಿ ಕೊಟ್ಟಿರ್ತಕ್ಕಂಥ 6 to 10th ಬುಕ್ಕಲ್ಲಿ ಇರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಇನ್ಕ್ಲೂಡ್ ಆಗಿ PUನಲ್ಲಿ ಸಿಗುತ್ತೆ. PU ಬುಕ್ಸ್ಗಳು ಕೂಡ ಟೈಮ್ ಇದ್ದರೆ ನೀವು ಸ್ಟಡಿ ಮಾಡ್ಬೋದು. ಈಗಾಗಲೇ ಯಾರು ಸ್ಟಡಿ ಮಾಡಿದ್ರ ಅವರು ರಿವಿಷನ್ ಮಾಡೋ ಟೈಮಲ್ಲಿ ಇನ್ನೊಂದ್ಸಲ ಕಣ್ಣಾಡಿಸ್ಬೋದು. ಇಲ್ಲ ಅಂದರೆ ನಾನು ಕೂಡ ಫಸ್ಟ್ PUC ಮತ್ತು ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ ಎಲ್ಲ ಕ್ಲಾಸಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀನಿ. ಪ್ಲೇಲಿಸ್ಟ್ನಲ್ಲಿ ಫಸ್ಟ್ PUC ಇತಿಹಾಸ ಮತ್ತು ಸೆಕೆಂಡ್ PUC ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ಲೇಲಿಸ್ಟ್ನಲ್ಲಿ ಇರ್ತಕ್ಕಂಥ ಎಲ್ಲ ವಿಡಿಯೋಗಳು ಸಿಗುತ್ತೆ ನಿಮಗೆ, ನೀವು ಅವುಗಳನ್ನು ವಾಚ್ ಮಾಡ್ಬೋದು. ನೆಕ್ಸ್ಟ್ ನೋಡಿ, ಸಮಾಜಶಾಸ್ತ್ರದ ಒಂದು ಪರಿಚಯ, ಹಾಗೆ ಮಾನವ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಹಾಗೆ ದಿನನಿತ್ಯ ಜೀವನದಲ್ಲಿ ಸಮಾಜಶಾಸ್ತ್ರ, ಸಮಾಜದ ಪ್ರಕಾರಗಳು, ಕುಟುಂಬದ ಅರ್ಥ ಮತ್ತು ಲಕ್ಷಣ, ಹಾಗೆ ಸಾಮಾಜೀಕರಣ ಮತ್ತು ಸಮುದಾಯಕ್ಕೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗುತ್ತೆ. ಸಮುದಾಯ ಅಂದರೆ ಏನು, ಅದರ ಲಕ್ಷಣಗಳು, ಅರ್ಥ, ಅವನ್ನೆಲ್ಲ. ಹಾಗೆ ಸಾಮಾಜಿಕ ಸ್ತರ ವಿನ್ಯಾಸ, ದುಡಿಮೆ ಮತ್ತು ಆರ್ಥಿಕ ಜೀವನ, ಹಾಗೆ ಸಾಮಾಜಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಸಾಮಾಜಿಕ ಸವಾಲುಗಳು. ಇದಿಷ್ಟು ಸೋಷಿಯಲ್ಗೆ ಸಂಬಂಧಪಟ್ಟಂತಾಯಿತು. ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ ಸಿಲೆಬಸ್ ಆಯಿತು. ನೆಕ್ಸ್ಟ್ ನೋಡಿ, ಜಾಗ್ರಫಿ, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳಿದೆ ಅಂದರೆ, ಭೂಗೋಳಶಾಸ್ತ್ರದ ಅರ್ಥ, ವ್ಯಾಪ್ತಿ ಮತ್ತು ಭೂಗೋಳಶಾಸ್ತ್ರದ ಶಾಖೆಗಳು, ಹಾಗೆ ಭೂಮಿ ನಮ್ಮ ಜೀವಂತ ಗ್ರಹ. ಇಲ್ಲಿ ಏನು ಕೊಟ್ಟಿದ್ದಾರ ಸೇಮ್ ಟು ಸೇಮ್ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಇದೆ. ಬೇಸಿಕ್ ಬುಕ್ಸ್ಗಳನ್ನು ಓದಿರೋರಿಗೆಲ್ರಿಗೂ ಕೂಡ ಇವುಗಳೆಲ್ಲ ಪರಿಚಿತ ಆಗಿರುತ್ತೆ. ನೆಕ್ಸ್ಟು ಶಿಲಾಗೋಳ, ವಾಯುಗೋಳ, ಹಾಗೆ ಜಲಗೋಳ, ಜೀವಗೋಳ, ನಮ್ಮ ರಾಜ್ಯ ಕರ್ನಾಟಕವನ್ನು ಕುರಿತಾಗಿರ್ತಕ್ಕಂಥ ಹಿನ್ನೆಲೆ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ, ಕರ್ನಾಟಕದ ವಾಯುಗುಣ, ಮಣ್ಣುಗಳು ಮತ್ತು ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ, ಕರ್ನಾಟಕದಲ್ಲಿ ಅರಣ್ಯಗಳ ಹಂಚಿಕೆ, ಪ್ರಾಣಿ ಸಂಪತ್ತು ಮತ್ತು ಕರ್ನಾಟಕದ ಟೈಗರ್ ರಿಸರ್ವ್ಗಳು, ಕರ್ನಾಟಕದ ಜಲಸಂಪನ್ಮೂಲಗಳು, ಕರ್ನಾಟಕದ ಭೂಸಂಪತ್ತು, ಹಾಗೆ ಕರ್ನಾಟಕದ ಖನಿಜ ಸಂಪನ್ಮೂಲಗಳು, ಕರ್ನಾಟಕದ ಸಾರಿಗೆ ವ್ಯವಸ್ಥೆ. ಇದಿಷ್ಟು ಅಂಶಗಳು ಇದೆ, ಇನ್ನೂ ಇದೆ. ಅದರ ಜೊತೆಯಲ್ಲಿ ಕರ್ನಾಟಕದ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗುತ್ತೆ. ಹಾಗೆ 14th ಲೆಸನಲ್ಲಿ ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣಗಳು, ಯಾವ್ಯಾವುದೆಲ್ಲ ಪ್ರವಾಸಿ ತಾಣಗಳಿದೆ ಅವುಗಳನ್ನು ನೋಡಬೇಕಾಗುತ್ತೆ. ನೆಕ್ಸ್ಟ್ ಭಾರತದ ಭೌಗೋಳಿಕ ಸ್ಥಾನ, ಪ್ರಾಕೃತಿಕ ಲಕ್ಷಣಗಳು, ಭಾರತದ ವಾಯುಗುಣ, ಭಾರತದ ಮಣ್ಣು, ಭಾರತದ ಅರಣ್ಯ ಸಂಪತ್ತು, ಭಾರತದ ಜಲ ಸಂಪತ್ತು, ಹಾಗೆ ಭಾರತದ ಭೂಬಳಕೆ ಮತ್ತು ಕೃಷಿ ಭೂಬಳಕೆಯ ಅರ್ಥ, ಭಾರತದ ಖನಿಜ ಸಂಪನ್ಮೂಲಗಳು, ಶಕ್ತಿ ಸಂಪನ್ಮೂಲಗಳು, ಭಾರತದ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ, ಹಾಗೆ ಭಾರತದ ಪ್ರಮುಖ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ನಾವು ಗಮನಿಸಬೇಕಾಗುತ್ತೆ ಯಾವೆಲ್ಲ ಕೈಗಾರಿಕೆಗಳಿತ್ತು ಅಂತ, ಭಾರತದ ನೈಸರ್ಗಿಕ ವಿಕೋಪಗಳು, ಗ್ಲೋಬ್ ಮತ್ತು ನಕಾಶೆಗಳು. ಇದಿಷ್ಟು ಜಿಯಾಗ್ರಫಿ ಅಥವಾ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಪಠ್ಯಕ್ರಮ ಆಗಿರುತ್ತೆ. ನೆಕ್ಸ್ಟ್ ಒಂದು ನೋಡಿ, ಅರ್ಥಶಾಸ್ತ್ರ.
ಸ್ನೇಹಿತರೆ, ಯಾರು ಟೆಕ್ಸ್ಟ್ ಬುಕ್ಗಳನ್ನು ನೀಟಾಗಿ ಅಧ್ಯಯನ ಮಾಡಿರ್ತಾರೋ ಅವ್ರಿಗೆ ಮಾತ್ರ MCQಸ್ಗಳನ್ನು ಬಿಡಿಸೋಕ್ಕೆ ತುಂಬ ಈಸಿ ಆಗುತ್ತೆ. ಯಾಕೆಂದರೆ 4 ಅಂಶಗಳನ್ನು ಕೊಟ್ಟಾಗ ಅದರಲ್ಲಿ ತುಂಬಾ ಕನ್ಫ್ಯೂಷನ್ಗಳು ಶುರುವಾಗುತ್ತೆ. ಯಾವಾಗ ಕನ್ಫ್ಯೂಷನ್ ಆಗುತ್ತೆ ಅಂದರೆ ವಿಷಯ ಪಕ್ವತೆ ಇಲ್ಲದೆ ಇರುವಾಗ. ಸೊ ಹಾಗಾಗಿ ವಿಷಯಗಳನ್ನು ಯಾರು ಹೆಚ್ಚು ತಿಳ್ಕೊಂಡಿರ್ತಾರೆ ಅವ್ರಿಗೆ ಏನಾಗುತ್ತೆ, ಎಂತಹ ಕ್ವಶನ್ ಕೊಟ್ಟರು ಅದನ್ನು ಬಿಡಿಸ್ಬೋದು. ಬಟ್ ವಿಷಯನ ಸ್ವಲ್ಪ ಶಾರ್ಟಾಗಿ ಓದ್ಕೊತ ಹೋಗಿದ್ರೆ ಕನ್ಫ್ಯೂಷನ್ಗಳು ಆಗುತ್ತೆ. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಗಳೇ ಎಲ್ಲದಕ್ಕೂ ಮೂಲ ಮಂತ್ರ ಅಂತ ಹೇಳ್ಬೋದು. ಅಂದರೆ 6 to 10th ವರೆಗೆ ಇರ್ತಕ್ಕಂಥ ಬೇಸಿಕ್ ಬುಕ್ಸ್ಗಳೇ ಇವುಗಳಿಗೆಲ್ಲ ಮೂಲ ಮಂತ್ರ. ಸೊ ಹಾಗಾಗಿ ಅವುಗಳನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾರೆಲ್ಲ ಈಗ ಆಲ್ರೆಡಿ ಓದಿದ್ರ ಅವರು ಇನ್ನೊಂದ್ಸಲ ರಿವಿಷನ್ ಮಾಡಿ. ಈಗ ಓದಿಲ್ಲ ಅನ್ನೋರು ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಶಾರ್ಟ್ ನೋಟ್ಗಳು ಬೇಕಾದಷ್ಟು ಸಿಗುತ್ತೆ. ಅವುಗಳನ್ನು ಯಾವುದಾದ್ರೂ ಆನ್ಲೈನ್ ಕ್ಲಾಸ್ಗಳಲ್ಲಾದ್ರೂ ಆಯಿತು, ಇನ್ನೊಂದು ಕಡೆ ಮತ್ತೊಂದು ಕಡೆ ಕಲೆಕ್ಟ್ ಮಾಡಿಕೊಂಡು ಓದುವಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಏಕೆಂದರೆ ಟೈಮ್ ಈಸ್ ವೆರಿ ಶಾರ್ಟ್. ಸೊ ನೋಡಿ, ಎಕನಾಮಿಕ್ಸ್ಗೆ ಸಂಬಂಧಪಟ್ಟಂತೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅರ್ಥಶಾಸ್ತ್ರದ ಅರ್ಥ, ಅಧ್ಯಯನದ ಮಹತ್ವ, ಆರ್ಥಿಕ ಚಟುವಟಿಕೆಗಳ ಅರ್ಥ ಮತ್ತು ವಿಧಗಳು. ಹಾಗೆ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು, ಆರ್ಥಿಕ ರಚನೆ, ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು, ಹಣ ಮತ್ತು ಸಾಲದ ಅರ್ಥ ಮತ್ತು ವಿಕಾಸ, ಶ್ರಮ ಮತ್ತು ಉದ್ಯೋಗ, ಶ್ರಮದ ಅರ್ಥ ಮತ್ತು ಲಕ್ಷಣಗಳು, ಅರ್ಥವ್ಯವಸ್ಥೆ ಮತ್ತು ಸರ್ಕಾರ, ಆರ್ಥಿಕ ಸ್ಥಿರತೆ, ಸಾಮಾಜಿಕ ನ್ಯಾಯ, ಗ್ರಾಮೀಣಾಭಿವೃದ್ಧಿ ಮತ್ತು ಗ್ರಾಮೀಣಾಭಿವೃದ್ಧಿಯ ಅರ್ಥ ಮತ್ತು ಮಹತ್ವ. ನೆಕ್ಸ್ಟ್ ಬಂದು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ. ಇದಿಷ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಸಿಲೆಬಸ್. ಇರೋದ್ರಲ್ಲಿ ಎಕನಾಮಿಕ್ಸ್ ಸಿಲೆಬಸ್ ಒಂದಷ್ಟು ಕಡಿಮೆ ಇದೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಸ್ಟಡೀಸು, ವ್ಯವಹಾರ ಅಧ್ಯಯನ. ಇದರಲ್ಲಿ ವ್ಯವಹಾರ, ಅದರ ಅರ್ಥ, ಪ್ರಾಮುಖ್ಯತೆ ಮತ್ತು ಉದ್ದೇಶಗಳು, ವಿಧಗಳು ಇವುಗಳನ್ನೆಲ್ಲ ಗಮನಿಸಬೇಕಾಗುತ್ತೆ. ಹಾಗೆ ವಿವಿಧ ವ್ಯವಹಾರಗಳ ಸಂಘಟನೆಗಳ ಹುಟ್ಟು, ದೊಡ್ಡ ಪ್ರಮಾಣದ ವ್ಯವಹಾರ ಸಂಘಟನೆಗಳು, ವ್ಯವಹಾರ ನಿರ್ವಹಣೆ, ಮಾರುಕಟ್ಟೆ ನಿರ್ವಹಣೆ, ಹಾಗೆ ಬ್ಯಾಂಕ್ ವ್ಯವಹಾರಗಳು, ಉದ್ಯಮಶೀಲತೆ ಮತ್ತು ಗ್ರಾಹಕರ ಶಿಕ್ಷಣ ಮತ್ತು ರಕ್ಷಣೆ. ಇವಿಷ್ಟು ಅಂಶಗಳು ಬಿಸ್ನೆಸ್ ಸ್ಟಡೀಸ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರ್ತಕ್ಕಂಥ ಸಿಲೆಬಸ್ನಲ್ಲಿರ್ತಕ್ಕಂಥ ಅಂಶಗಳಾಗಿದೆ. ಸೊ ನೆಕ್ಸ್ಟು ಇನ್ಯಾವುದೂ ಇಲ್ಲ, ಮುಕ್ತಾಯ. ಮುಖ್ಯವಾಗಿ ನೋಡಿ, ಇತಿಹಾಸ ಆಗಿರ್ಬೋದು, ಪೌರನೀತಿ ಅಥವಾ ರಾಜ್ಯಶಾಸ್ತ್ರ, ಭೂಗೋಳ, ಅರ್ಥಶಾಸ್ತ್ರ ಅಲ್ವಾ, ಹೀಗೆ ವ್ಯವಹಾರ ಅಧ್ಯಯನ ಇವೆಲ್ಲ ಅಂಶಗಳು ಇನ್ಕ್ಲೂಡ್ ಆಗಿ ಮುಖ್ಯವಾಗಿ ಎಷ್ಟು ಮಾರ್ಕ್ಸಿಗೆ ಕೇಳ್ತಾರೆ, 100 ಮಾರ್ಕ್ಸಿಗೆ ಕೇಳಲಾಗುತ್ತೆ. ಇದರಲ್ಲಿ ಕೂಡ ಇನ್ನೊಂದು ಏನು ಇನ್ಕ್ಲೂಡ್ ಆಗಿದೆ ಅಂತಂದರೆ ಏನಾಗ್ಬೋದು ಅಂದರೆ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಸಿಲೆಬಸ್ನಲ್ಲಿ ಮೆನ್ಷನ್ ಮಾಡಿಲ್ಲ. ಬಟ್ ಇದೇ ಸಿಲೆಬಸ್ಸು ತುಂಬಾ ಹೆವಿಯಾಗಿದೆ ಅಲ್ವಾ. ವ್ಯವಹಾರ ಅಧ್ಯಯನ, ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಪೌರನೀತಿ, ಇತಿಹಾಸ, ಭೂಗೋಳ ಈ ಎಲ್ಲ ಅಂಶಗಳಲ್ಲಿ ಕೂಡ ಈಗ ಆಲ್ರೆಡಿ ಹೆಚ್ಚಿನ ಸಿಲೆಬಸ್ಸೇ ಇದೆ. ಅದ್ರ ಜೊತೆಗೆ ಒಂದಷ್ಟು ಅಂಶಗಳು ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂತೆ, ಟೀಚಿಂಗ್ ಮೆಥಡಾಲಜಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ವಶನ್ಗಳು ರೈಸ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಮೇ ಬಿ ಇಲ್ಲೆಲ್ಲೂ ಸಿಲೆಬಸ್ ಇಲ್ಲ, ನೋಡೋಣ. GPSTಯಲ್ಲಿ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಕೊಟ್ಟಿಲ್ಲ. ನೋಡೋಣ, ನೀವು ಸ್ಟಡಿ ಮಾಡೋ ಅಂತ ಮಾಡ್ಕೊಂಡಿರಿ. ಇದಿಷ್ಟು ಅಂಶಗಳು ಇತಿಹಾಸಕ್ಕೆ ಸಂಬಂಧಪಟ್ಟ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಬಯಸ್ತಕ್ಕಂಥ ಪ್ರೌಢಶಾಲಾ ಶಿಕ್ಷಕರಲ್ಲಿ ಸಮಾಜ ವಿಜ್ಞಾನದ ಶಿಕ್ಷಕರಾಗಲಿಕ್ಕೆ ಹೊರಟಿರ್ತಕ್ಕಂಥ ಅವರಿಗೆ ಇರ್ತಕ್ಕಂಥ ಒಂದು ಸಿಲೆಬಸ್ ಆಗಿದೆ. ಪಠ್ಯಕ್ರಮವನ್ನು ನಾವು ಗಮನಿಸ್ಬೋದಾಗಿದೆ. ಇದಿಷ್ಟು ಅಂಶಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಜಾಸ್ತಿ ಗಮನ ಕೊಡಬೇಕಾಗಿರ್ತಕ್ಕಂಥ ಅಂಶ ಯಾವುದಪ್ಪ ಅಂದರೆ ಹಿಸ್ಟ್ರಿ, ಪಾಲಿಟಿ ಮತ್ತು ಜಿಯೋಗ್ರಫಿ. ಹಿಸ್ಟ್ರಿ, ಪಾಲಿಟಿ, ಜಿಯೋಗ್ರಫಿಗೆ ಒಂದು 70% ನೀವು ಹೆಚ್ಚಿನ ಒತ್ತನ್ನು ಕೊಡ್ರಿ. ರಿಮೈನಿಂಗ್ 30% ಏನಿದೆಯಲ್ಲ, ಸೋಷಿಯಾಲಜಿ, ಎಕನಾಮಿಕ್ಸ್, ಸೋಷಿಯಾಲಜಿ ಮತ್ತು ಬಿಸ್ನೆಸ್ ಸ್ಟಡೀಸ್ ಇನ್ನು 30% ಏನು ಮಾಡಿರಿ, 70% ಇಲ್ಲಿ ಕೊಟ್ಟರೆ 30% ಇಲ್ಲಿ ಕೊಡಿ. ಹೆಚ್ಚಿನ ಒಂದು ಗಮನವನ್ನು ಕೊಡಬೇಕಾಗುತ್ತೆ. ಏಕೆಂದರೆ ಜಾಸ್ತಿ ಸಿಲೆಬಸ್ ಇರೋದ್ರಲ್ಲೇ ನೀವು ತಿಳ್ಕೊಬೇಕಾಗುತ್ತೆ. ಅಂದರೆ ಇದುವರೆಗೂ ಕೇಳಿರ್ತಕ್ಕಂಥ ಕ್ವಶನಲ್ಲಿ ಹಿಸ್ಟ್ರಿ,
ಜಿಯಾಗ್ರಫಿ ಮತ್ತು ಪೊಲಿಟಿಕಲ್ ಸೈನ್ಸಿಂದನೇ ಜಾಸ್ತಿ ಕ್ವಶನ್ಸ್ ರೈಸ್ ಆಗೋದು. ಅದರಲ್ಲಿ ನಾನು 30% ಹೆಚ್ಚಿನ ಒತ್ತನ್ನು ಯಾವುದು ಕೊಡಬೇಕಂದ್ರೆ ಸೋಷಿಯಾಲಜಿ, ಬಿಸ್ನೆಸ್ ಸ್ಟಡೀಸ್ ಮತ್ತು ಎಕನಾಮಿಕ್ಸ್ಗೆ ಕೊಡಬೇಕಾಗುತ್ತೆ. ಸೊ ಇದಿಷ್ಟು ಸ್ನೇಹಿತರೆ ಸಮಾಜ ವಿಜ್ಞಾನ ಶಿಕ್ಷಕರ ಒಂದು ಪಠ್ಯಕ್ರಮ ಆಗಿದೆ ಅಂತ ನಾವು ಗಮನಿಸ್ಬೋದು. ನೀಟಾಗಿ ಓದ್ಕೊಡ್ರಿ. ಬೇಸಿಕ್ ಬುಕ್ಸ್ಗಳೇ ಎಲ್ಲದಕ್ಕೂ ಮೂಲ ಮಂತ್ರ, ಬೇರೆ ಇನ್ನೇನು ಇಲ್ಲ, ಅವುಗಳ ಮೊರೆನೇ ಹೋಗಬೇಕಾಗುತ್ತೆ. ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್, ಸ್ಟಡಿ ವೆಲ್ ಅಂತ ಹೇಳ್ತಾ ಈ ಒಂದು ವಿಡಿಯೋಗೆ ವಿರಾಮ ಹೇಳ್ತಾ ಇದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಏನಾದರೂ ಇದ್ದರೆ ತಿಳಿಸಿ. ವಿಡಿಯೋವನ್ನು ವಾಚ್ ಮಾಡಿದಂಥ ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.